ಕಲೆಯನ್ನು ಮತ್ತು ಬಹುಮನಿಯರು ಇಸ್ಲಾಮಿಕ್ ಕಲೆಯನ್ನು ಜಗತ್ತಿಗೆ ಪರಿಚಯ ಮಾಡಿದಂಥವ್ರು. ಅರಬ್ ಸಾಹಿತ್ಯಗಳು ಮತ್ತು ಉರ್ದು ಸಾಹಿತ್ಯಗಳು ಇಲ್ಲಿಯೇ ಸಹಿತ ಎದ್ದುಕೊಂಡು ಸಾಹಿತ್ಯ ಕನ್ನಡ ಮತ್ತು ಉರ್ದು ಭಾಷೆ ಸಮ್ಮಿಶ್ರಣವಾಗಿ ಈ ಭಾಗದಲ್ಲೇ ಬೆಳೆದಿದೆ ಅನ್ನುವಂಥದ್ದು. ಕನ್ನಡಕ್ಕೆ ಪೂರಕವಾಗಿ ಅದರ ಸಾಹಿತ್ಯವನ್ನು ನಮ್ಮ ಹಿಂದಿನ ಪೂರ್ವಜರು ಯಾವ್ದ್ರಾಗ ಕಲ್ತಿರಿ ಯಾ ಮೇಡಮ್ ಅಂದ್ರೆ ಉರ್ದು ಮೋಡಿ ಅಂತಿದ್ರು ಅವರು. ಆ ರೀತಿ ಕಲ್ತಂಥ ನಮ್ಮ ತಂದೆ ಇರ್ಬೋದು, ಹಿಂದಿನ ಎಲ್ಲ ಪೂರ್ವಜರು ಇರ್ಬೋದು, ನಮ್ಮ ತಾತ ಮುತ್ತಾತರು ಇಲ್ಲಿ ಭಾವೈಕ್ಯತೆ ತಾಣ ಸುಲ್ತಾನ್ಪುರ ಮತ್ತು ಈ ಕಲಬುರಗಿಯ ನೆಲ ಅಂದರೆ ಭಾವೈಕ್ಯತೆ. ಒಂದು ಕಡೆ ಖಾಜಾ ಬಂದೇ ನವಾಜರು ಸಹಿತ ಉತ್ತರ ಭಾರತದಿಂದ ಸಂತರಾಗಿ ಬಂದರು. ಮಹದಾಶ್ವರಿ ಶರಣಬಸವೇಶ್ವರ ಅರಳುಗುಂಡಿಗೆಯಿಂದ ಬಂದು ಇಲ್ಲೇ ನೆಲೆಸಿದರು. ಹೀಗಾಗಿ ಖಾಜಾ ಬಂದೇ ನವಾಜ್ ಒಬ್ಬ ಶ್ರೇಷ್ಠ ಸೂಫಿ ಸಂತ. ಅದರ ಜೊತೆಗೆ ನಮ್ಮ ಶರಣಬಸವೇಶ್ವರರು ಸಹಿತ ಅವರು ಮಹಾದಾಸೋಹಿಗಳು. ಜೀವನ ಪರ್ಯಂತ ದಾಸೋಹಕ್ಕಾಗಿ ಮೀಸಲಿಟ್ಟಂಥ ಏನು ಶರಣಬಸವೇಶ್ವರರು ನೆಲೆ ನಿಂತ ಈ ಸ್ಥಳ ಏನದ ಭಾವೈಕ್ಯತೆ ತಾಣ. ಈ ಗುಂಬಜ ಉಳಿಸುವಂಥ ಇನ್ನು ಊರಿನಲ್ಲಿ ಸುಲ್ತಾನ್ಪುರ ಊರಿನಲ್ಲಿ ಕೋಟೆ ಕಮಾನಿದೆ, ದ್ವಾರ ಬಾಗಿಲುಗಳಿವೆ, ಅವೆಲ್ಲ ಶಿಥಿಲಾ ವ್ಯವಸ್ಥೆಯಲ್ಲಿದೆ. ನೋಡ್ರೆ ಒಳಗಡೆ ಪರಿಸ್ಥಿತಿ ಗಂಭೀರ ಇದೆ. ಮುಳ್ಳು ತಂಟಿ ಬೆಳೆದು ಶೌಚಾಲಯವನ್ನಾಗಿ ಮಾಡಿದ್ದಾರೆ ಜನ. ದಯವಿಟ್ಟು ಸರ್ಕಾರ ಶೌಚಾಲಯಕ್ಕಾಗಿ ಪಂಚಾಯಿತಿ ಕಡೆಯಿಂದ ಶೌಚಾಲಯಕ್ಕಾಗಿ ಅನುದಾನ ಕೊಡ್ತಾರೆ. ನೀವು ಪ್ರತ್ಯೇಕವಾಗಿ ನಿಮ್ಮ ಜಾಗದಲ್ಲಿ ಶೌಚಾಲಯವನ್ನು ಕಟ್ಟಿಸ್ಕೊಂಡು ಮತ್ತು ಬಯಲು ಮುಕ್ತ ಗ್ರಾಮವನ್ನಾಗಿ, ಬಯಲು ಶೌಚ ಮುಕ್ತ ಗ್ರಾಮವನ್ನಾಗಿ